ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರುವಂಥದ್ದು ಇನ್ನು ಲಾಂಚ್ ಮಾಡಿದಂಥ ನ್ಯೂ ಕೋರ್ಸ್ ಬಗ್ಗೆ ಹೇಳು ಅಂತ ಹೇಳಿ. ಮಾಸ್ಟರ್ ಆಫ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಇದು 2 ವರ್ಷದ ಕೋರ್ಸ್ ಆಗಿದೆ. ಒನ್ ಇಯರಲ್ಲಿ ನಮಗೆ ಎಕ್ಸಿಟ್ ಆದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ. ಇದರ ಎಲಿಜಿಬಿಲಿಟಿ ಏನು ಅಂತ ಹೇಳಿ ನೋಡುವ. ಬ್ಯಾಚುಲರ್ ಡಿಗ್ರಿ ಅಥವಾ 10ನೇ ಕ್ಲಾಸು +2 ಅಲ್ಲೆಲ್ಲ ಮ್ಯಾಥ್ಸ್ ಬೇಕು. ಅದಿದ್ದವರು ಇದು 13,000 ಫೀಸು ಪರ್ ಸೆಮಿಸ್ಟ್ರ್ ಬರ್ತದೆ. ಇವೆಲ್ಲ ಇದ್ರ ಸಬ್ಜೆಕ್ಟ್ಗಳಾಗಿದೆ. ಇನ್ನು ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಇನ್ ಪೇಂಟಿಂಗ್ ಉಂಟು. ಇದರ ಎಲಿಜಿಬಿಲಿಟಿ ಏನು ಅಂತ ಹೇಳಿ ನೋಡುವ. ಬ್ಯಾಚುಲರ್ ಡಿಗ್ರಿ ಫೈನ್ ಆರ್ಟ್ಸ್ ಇನ್ ಮ್ಯೂರಲ್ ಪೇಂಟಿಂಗ್ ಆರ್ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಇನ್ ಪೇಂಟಿಂಗ್ ಅಥವಾ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಇನ್ ಪ್ರಿಂಟ್ ಮೇಕಿಂಗ್ ಅಥವಾ ಬ್ಯಾಚುಲರ್ ಆಫ್ ವಿಷುವಲ್ ಆರ್ಟ್ಸ್. ಈ ಪೇಂಟಿಂಗ್, ಮ್ಯೂರಲ್ ಪೇಂಟಿಂಗ್, ಪ್ರಿಂಟ್ ಮೇಕಿಂಗಲ್ಲಿ ಮಾಡಿದಿದ್ರೆ ಅವರಿಗೆ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಆಗ್ತದೆ. ಇದು 2 ವರ್ಷದ ಮಾಸ್ಟರ್ ಪ್ರೋಗ್ರಾಮ್ ಆಗಿದೆ. ಇದಕ್ಕೆ 16,500 ರೂಪಾಯಿ ವರ್ಷಕ್ಕೆ ಫೀಸು. ಇವೆಲ್ಲ ಸಬ್ಜೆಕ್ಟ್ಗಳಾಗಿವೆ. ಇದು ಕ್ವಾಲಿಫಿಕೇಷನ್ ಪ್ಯಾಕ್ ನರ್ಸ್ ಫೀಲ್ಡಲ್ಲಿರುವವರಿಗೆ. ಇದು BSc ನರ್ಸಿಂಗ್ ಅಥವಾ ಜನರಲ್ ನರ್ಸಿಂಗ್ ಎಲ್ಲ ಆಗಿರುವವರಿಗೆ ಇರುವಂಥದ್ದು ನ್ಯೂ ಕೋರ್ಸ್. ಇದೆಲ್ಲ ಇಗ್ನೋದಲ್ಲಿ ಈ ವರ್ಷ ಸ್ಟಾರ್ಟ್ ಆಗಿರುವಂಥ ಕೋರ್ಸ್ಗಳು. ಮತ್ತು RNMR ಅದರಲ್ಲೆಲ್ಲ ರಿಜಿಸ್ಟರ್ ಮಾಡಿದರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಇದನ್ನು ಮಾಡಬಹುದು, ಕೋರ್ಸ್ ಮಾಡಬಹುದು. 3 ಇಯರ್ UG ಡಿಪ್ಲೊಮಾ ಜನರಲ್ ನರ್ಸಿಂಗ್ ಅಥವಾ BSc ನರ್ಸಿಂಗಲ್ಲಿ ಮಾಡಿರೋರು ಕೂಡ ಮಾಡಬಹುದು. ಇದೆಲ್ಲ ಸಬ್ಜೆಕ್ಟ್ಗಳಾಗಿವೆ. BSc ಫ್ಯಾಬ್ರಿಕ್ ಮತ್ತು ಅಪ್ಯಾರಲ್ ಡಿಸೈನ್. ಇದು 4 ಇಯರ್ ಡಿಗ್ರಿ ಆಗಿದೆ. ಇದು 10+2 ಆದವರಿಗೆ ಯಾವ ಫೀಲ್ಡ್ ಆದರೂ ತೊಂದರೆ ಇಲ್ಲ. ಇದು ಇಯರ್ಲಿ ಪ್ರೋಗ್ರಾಮ್ ಆಗಿದೆ. 11,000 ಇದರ ಇಯರ್ಲಿ ಕಟ್ಟಬೇಕಾದಂಥ ಅಮೌಂಟ್ ಫೀ ಬರುವಂಥದ್ದು. ಇದೆಲ್ಲ ಅದರ ಸಬ್ಜೆಕ್ಟ್ಗಳಾಗಿವೆ.